ಶುರುವಾಯಿತು ಶಿಡ್ಲಘಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳ ಪರ್ವ. ರಂಗ ಪ್ರವೇಶ ಮಾಡಿದ ಶಾಸಕ ಮೇಲೂರು ರವಿಕುಮಾರ್. ಜನರ ಮತ್ತು ಅಧಿಕಾರಿಗಳ ನಡುವೆ ಕೊಂಡಿಯಾಗಲಿರುವ ಶಾಸಕ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮೈದಾನದ ಪರಿಚಯ ಮಾಡಿಕೊಂಡ ನಾಯಕ. ರಾಜ್ಯ ಸರ್ಕಾರದ ಸಹಕಾರದ ಕೊರತೆಯ ನಡುವೆಯೂ ಕೋಟಿ ಕೋಟಿ ಅನುದಾನ. ಅಭಿವೃದ್ಧಿ ಮಂತ್ರ ಒಂದಿದ್ರೆ ಸಾಕು, ಇನ್ನೇನಿದ್ರು ದೈವೇಚ್ಛೆ ಎನ್ನುವ ಜನನಾಯಕ. ಮೊನ್ನೆ 85 ಕೋಟಿ, ನಿನ್ನೆ 150 ಕೋಟಿ. ಇನ್ನು ನಗರದಲ್ಲಿ ನಗರೋತ್ಥಾನ, 15ನೇ ಹಣಕಾಸು ಯೋಜನೆ, ಹೀಗೆ 10 ಹಲವು ಫಂಡ್ ಹರಿದು ಬರ್ತಿದ್ರೆ ಅಭಿವೃದ್ಧಿ ಪರ್ವ ಅಲ್ಲದೆ ಮತ್ತಿನ್ನೇನು. ಇವತ್ತು ಶಾಸಕ ಮೇಲೂರು ರವಿಕುಮಾರ್ ನಗರಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಜನರಲ್ಲಿ ಪ್ರೀತಿ ಆಪ್ಯಾಯತೆಯ ನೋಟ ಎಲ್ಲೆಲ್ಲೂ ಕಾಣೋಕೆ ಶುರುವಾಯಿತು. ಕಳೆದ 3 ವರ್ಷಗಳಿಂದ ಎಲ್ಲವನ್ನು ಕುಡಿನೋಟದಲ್ಲೇ ನೋಡಿ ಜಡ್ಜ್ ಮಾಡ್ತಿದ್ದ ಶಾಸಕರು ಈಗ ರಂಗಕ್ಕಿಳಿದು ಅಭಿವೃದ್ಧಿಯ ನಾಂದಿ ಶುರು ಮಾಡಿದ್ದಾರೆ. ದಶಕಗಳ ಕಾಲ ಡಾಂಬರು ಕಾಣದ ರಸ್ತೆಗೆ ಕಾಂಕ್ರೀಟ್ ಹಾಸು. ಕಸ ಎತ್ತೋಕೆ ಪರದಾಡ್ತಿದ್ದ ಪೌರ ಕಾರ್ಮಿಕರಿಗೆ ಹೊಸ ವಾಹನಗಳು. ಆಡಳಿತ ಸರ್ಕಾರದ ನೆರವೇ ಇಲ್ಲದ ಕ್ಷೇತ್ರ. ಅನುದಾನವೇ ಇಲ್ಲದೆ ಹೋದ್ರೂ ಅಭಿವೃದ್ಧಿಯಲ್ಲಿ ಎಂದೂ ಕುಂಠಿತವಾಗದ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಒಟ್ಟು 224 ಕ್ಷೇತ್ರಗಳ ಪೈಕಿ ಅತ್ಯುತ್ತಮ ಶಾಸಕ ಎನ್ನುವ ಹೆಸರನ್ನ ಜನರಿಂದಲೇ ಪಡೆದ ನಾಯಕ ಮೇಲೂರು ರವಿಕುಮಾರ್. ಶಿಡ್ಲಘಟ್ಟ ನಗರ ಇನ್ನೆಂದೂ ಅಭಿವೃದ್ಧಿ ಕಾಣಲ್ಲ ಅಂತಿದ್ದ ಸಮಯದಲ್ಲಿ ಕಾಣಿಸಿಕೊಂಡಿರುವ ಹೊಸ ಚೇತನ ನಮ್ಮ ಶಾಸಕ. ಇವತ್ತು ಸುಮಾರು 2.5 ಕೋಟಿ ಅನುದಾನ ಕೇವಲ ಶಿಡ್ಲಘಟ್ಟ ನಗರದಲ್ಲಿ ಹರಿದು ಬಂದಿದೆ. ಒಂದು ರಸ್ತೆ, ಕಸ ವಿಲೇವಾರಿಯ 10 ವಾಹನಗಳು. ಎಷ್ಟಕ್ಕೆ ಸರಿಸುಮಾರು ಅನುದಾನ 2.5 ಕೋಟಿ ಅಂದ್ರೆ ಇನ್ನು ನಗರದ ಅಭಿವೃದ್ಧಿ ಪಥ ಎತ್ತ ಸಾಗುತ್ತೆ ನೀವೇ ಊಹಿಸಿ. ಸರ್ಕಾರಿ ಶಾಲೆಗೆ ತಮ್ಮ ಸಂಬಳವನ್ನೇ ಮೀಸಲಿಟ್ಟ ಶಾಸಕ. ಕ್ಷೇತ್ರ ಅಭಿವೃದ್ಧಿ ಮಂತ್ರ ಸದಾ ಜಪಿಸುವ ನಾಯಕ. ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ 2020-21ನೇ ಸಾಲಿನ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಉಳಿದಿರ್ತಕ್ಕಂಥ ಉಳಿಕೆ ಹಣದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಂಥ ಬೇಡಿಕೆ ಏನಿವತ್ತು ನಮ್ಮ ವಾಸವಿ ರಸ್ತೆಯನ್ನು ಇವತ್ತು 37 ಲಕ್ಷಕ್ಕೆ 1 ಟೆಂಡರ್ ಮತ್ತು 61 ಲಕ್ಷಕ್ಕೆ 1 ಟೆಂಡರ್, ಒಟ್ಟು ಕಾಮಗಾರಿ ವೆಚ್ಚ 97 ಲಕ್ಷ. ಇವತ್ತು ಬಹಳಷ್ಟು ಜನ ಆ ಭಾಗದಲ್ಲಿ ಇದ್ದಂಥವರು ವರ್ತಕರು ಇರ್ಬೋದು, ವಾಸ ಮಾಡ್ತಕ್ಕಂಥ ಗ್ರಾಹಕರ ಒಂದು ಬೇಡಿಕೆ. ನಾನು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರ ನನ್ನ ಮುಂದೆ ಇಟ್ಟಂಥ ಒಂದು ಬೇಡಿಕೆಯನ್ನು ಈ ದಿನ ಎಲ್ಲರ ಒಂದು ಸಹಕಾರ, ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು, ಈ ನಗರಸಭೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಆ ಒಂದು ರಸ್ತೆಯ ಕಾಮಗಾರಿ ಗುದ್ಲಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ರಿ. ಅದೇ ರೀತಿ ಇವತ್ತು ಶಿಡ್ಲಘಟ್ಟ 2020-21-22ನೇ ಸಾಲಿನ 15ನೇ ಹಣಕಾಸಿನಲ್ಲಿ ಇದ್ದಂಥ ಉಳಿತಾಯ ಹಣದಲ್ಲಿ ಇವತ್ತು ಸುಮಾರು 97 ಲಕ್ಷ ವೆಚ್ಚದಲ್ಲಿ 10 ಘನತ್ಯಾಜ್ಯ ಸಾಗಾಣಿಕೆ ಮಾಡ್ತಕ್ಕಂಥ ಆಟೋಗಳನ್ನ ಇವತ್ತು ಏಕಕಾಲದಲ್ಲಿ ಇವತ್ತು ಈ ನಗರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದೇ ರೀತಿ ಸುಮಾರು 18 ಲಕ್ಷ ವೆಚ್ಚದಲ್ಲಿ ಇವತ್ತು 2 ಫರ್ಗೂಸನ್ 1031 ಫರ್ಗೂಸನ್ ಗಾಡಿಗಳು, 18 ಲಕ್ಷ ವೆಚ್ಚದಲ್ಲಿ ಇವತ್ತು 2 ಟ್ರ್ಯಾಕ್ಟ್ರು ಮತ್ತು 1 ಕಾಂಪಿಟೇಟರ್, ಸುಮಾರು 42 ಲಕ್ಷ ವೆಚ್ಚದಲ್ಲಿ 1 ಕಾಂಪಿಟೇಟರು ಇವತ್ತು ಎಲ್ಲ ಸಣ್ಣ ಘನತ್ಯಾಜ್ಯವನ್ನು ಕೂಡುಕಡಿಸಿ ಅದರಲ್ಲಿ ತಗೊಂಡೋಗಿ ಇವತ್ತು ನಮ್ಮ STPಗೆ ಬಿಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಎಲ್ಲರ ಮತ್ತೆ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಇವತ್ತು ಫಾಗಿಂಗ್ ಮಿಷಿನ್ ಸಹ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆಗೆ ಸೇರಿರ್ತಕ್ಕಂಥ 31 ವಾರ್ಡ್ಗಳಲ್ಲಿ ಇವತ್ತು ಇವತ್ತು ಸೊಳ್ಳೆ ನಿವಾರಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ಒಂದು ಫಾಗ್ ಮಿಷಿನ್ ಸಹ ನಾವು ತಂದಿದ್ದೀರಿ. ಮುಂದಿನ ದಿನಗಳಲ್ಲಿ
ಇನ್ನು ಇವತ್ತು 2 ಸಿಲಿಂಡರ್ ಫಾಗಿಂಗ್ ಮಿಷಿನ್ ತಂದಿದ್ದು ಮುಂದಿನ ದಿನಗಳಲ್ಲಿ 4 ಸಿಲಿಂಡರ್ ಫಾಗಿಂಗ್ ಮಿಷಿನ್ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀರಂತ ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ತರ್ತಾ, ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆ ಪರಿಸ್ಥಿತಿ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ನಗರಸಭೆಯನ್ನು ಇವತ್ತು ಎಲ್ಲರ ಒಂದು ಸಹಕಾರ, ಈಗಿರ್ತಕ್ಕಂಥ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ಮುಖ್ಯವಾಗಿ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಈ ಒಂದು ನಗರಸಭೆ ನಾವು ಹೆಮ್ಮೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ನಗರ ಅಂತ ಹೇಳ್ತಕ್ಕಂಥ ಒಂದು ದಿನಗಳು ಬರಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಇದೆ. ಕ್ಷೇತ್ರದ ಅಭಿವೃದ್ಧಿ ಮಂತ್ರ ಸದಾ ಜಪಿಸುವ ನಾಯಕ. ಕಳೆದ 40 ವರ್ಷಗಳಲ್ಲಿ ಕಾಣದ ಅಭಿವೃದ್ಧಿ ಈ ಬಾರಿ ಕಾಣಲೇಬೇಕು ಎನ್ನುವ ಪಣ ತೊಟ್ಟ ನಾಯಕ ರವಿಕುಮಾರ್. ಇದಕ್ಕಾಗಿ ಹಗಲು ರಾತ್ರಿ ಪರಿಶ್ರಮ ಮಾತ್ರ ನಿಂತಿಲ್ಲ. ಆರೋಪ ಪ್ರತ್ಯಾರೋಪಗಳಿಗೆ ಬೆಲೆ ಕೊಡದೆ ಕ್ಷೇತ್ರದ ಕೆಲಸ ಒಂದೇ ಗುರಿ ಅಂತ ಪರದಾಡುವ ಜನನಾಯಕ. ಅಧಿವೇಶನದಲ್ಲಿ ಕ್ಷೇತ್ರದ ಪರ ಜೋರು ದನಿಯಲ್ಲಿ ಮಾತನಾಡಿ ಸ್ಪೀಕರ್ ಬಾಯಿ ಮುಚ್ಚಿಸಿದ ಸದಸ್ಯ. ಇವತ್ತು ನಗರದ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ. 1-2 ತಿಂಗಳಲ್ಲಿ ನಗರದ ಚಿತ್ರಣ ಬದಲಿಸಲಿದ್ದಾರೆ. ವಾಸವಿ ರಸ್ತೆಯೊಂದಕ್ಕೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ, ಒಳಚರಂಡಿ, ಡೆಕ್ ಸ್ಲ್ಯಾಬ್ ಕೆಲಸಗಳು. ಇನ್ನು ನಗರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಮಾಡೋಕೆ ಅಂತ ತುಕ್ಕು ಹಿಡಿದಿದ್ದ ವಾಹನಗಳನ್ನು ಮೂಲೆಗೆ ಸರಿಸಿ ಹೊಸ ವಾಹನಗಳ ಖರೀದಿಗೆ ಅಂತ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚ. ಇದು ಒಬ್ಬ ಜನನಾಯಕ ಅಭಿವೃದ್ಧಿಯ ಬಗ್ಗೆ ಚಿಂತಿಸಿದ್ರೆ ಸಾಗುವ ಕೆಲಸ ಅಂತಿದ್ದಾರೆ ಜನ.